ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನ್ ಮಾಡ್ತಾ ಇದೀವಮ್ಮ? ನುಗ್ಗೆಕಾಯಿ ಮಸಾಲಾ ಕರಿ ಮಾಡ್ತಾ ಇದೀವಿ. ಇದು ನೋಡಿ ಚಪಾತಿಗೆ, ರೊಟ್ಟಿಗೆ, ಮುದ್ದೆ, ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 4 ನುಗ್ಗೆಕಾಯಿ ಈ ತರ ಕಟ್ ಮಾಡಿ ತೊಳೆದು ಇಟ್ಕೊಂಡಿದೀನಿ. ಮತ್ತೆ 1 ಇಡಿ ಕೊತ್ತಂಬರಿ ಸೊಪ್ಪು, 1 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದೀನಿ. ಮತ್ತೆ ಹಸಿಮೆಣಸಿನಕಾಯಿ 4-5 ತಗೊಂಡಿದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಹಸಿ ತೆಂಗಿನಕಾಯಿ 1 ಹೋಳು ಕಟ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ 1 ಇಂಚು ಶುಂಠಿ ತಗೊಂಡಿದೀನಿ. 1 ಸ್ಪೂನು ಧನಿಯಾ ಪುಡಿ, ಮತ್ತೆ ನೋಡಿ 1 ಅರ್ಧ ಸ್ಪೂನು ಗರಂ ಮಸಾಲ, 1 ಸ್ಪೂನು ಚಿಲ್ಲಿ ಪೌಡರು, 1 ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಅರ್ಧ ಸ್ಪೂನು ಜೀರಾ ಪೌಡರ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ 1 ಜಾರ್ ತಗೊಂಡು ಇದು ಮಸಾಲೆ ಎಲ್ಲ ರುಬ್ಕೊ ಬರೋಣ. ನೋಡಿ ತೆಂಗಿನಕಾಯಿ ಮತ್ತೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಇವೆಲ್ಲನೂ ಮಿಕ್ಸಿಗೆ ಹಾಕೊಳ್ಳೋಣ. ಮತ್ತೆ ಕೊತ್ತಂಬರಿ ಸೊಪ್ಪುನು, ಮತ್ತೆ ಶುಂಠಿ, ಮತ್ತೆ ಧನಿಯಾ ಪುಡಿ ಇಷ್ಟನ್ನು ಮಿಕ್ಸಿಗೆ ಹಾಕೊಬರೋಣ. ನೋಡಿ 1 ಸ್ವಲ್ಪ ನೀರ್ ಹಾಕೊಂಡು ಇದನ್ನ ನುಣ್ಣಕ್ಕೆ ರುಬ್ಕೊ ಬರೋಣ. ನೋಡಿ ಇಷ್ಟು ನುಣ್ಣಕ್ಕೆ ರುಬ್ಕೊ ಬಂದಿದ್ದೀನಿ. ನೋಡಿ ಈಗ ಒಗ್ಗರಣೆ ಹಾಕೊಂಡು ಗ್ರೇವಿ ಮಾಡ್ಕೊಳ್ಳೋಣ. ನೋಡಿ ಸ್ಟವ್ ಹಚ್ಕೊಂಡು 1 ಪಾನ್ ಇಟ್ಕೊಳ್ಳೋಣ. ನೋಡಿ 1 2-3 ಸ್ಪೂನ್ ಆಗಷ್ಟು ಆಯಿಲ್ ಹಾಕೊಳ್ಳೋಣ. ನೋಡಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ನೋಡಿ ಸಾಸಿವೆ ಎಲ್ಲ ಸಿಡ್ತಾ ಇದೆ. ಈರುಳ್ಳಿ ಹಾಕೊಳ್ಳೋಣ. ನೋಡಿ 1 ಸ್ವಲ್ಪ ಫ್ರೈ ಆಗ್ಲಿ ಈರುಳ್ಳಿ. ನೋಡಿ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಈರುಳ್ಳಿ ಫ್ರೈ ಆಗ್ಬೇಕಲ್ವಾ, ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ. ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಆಗಿರೋ ಸಾಕು. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕೊಳ್ಳೋಣ. ಮತ್ತೆ ಇದಕ್ಕೆ ಜಾರ್ಗಿನೇ 1 ಸ್ವಲ್ಪ ನೀರ್ ಹಾಕೊಂಡು ಹಾಕೊಳ್ಳಿ. ಗ್ರೇವಿ 1 ಸ್ವಲ್ಪ ಗಟ್ಟಿಯಾಗಿರ್ಬೇಕಲ್ವ ಮಸಾಲ, ಹಂಗಾಗಿ ನಾನು 1 ಸ್ವಲ್ಪ ಹಾಕೊಂತಿದ್ದೀನಿ ನೀರು. ನೋಡಿ ಮಸಾಲೆ ಎಲ್ಲಾನು ಎಣ್ಣೆ ಒಳಗಡೆ ಹಾಕಿದ ತಕ್ಷಣನೇ ಸಿಡಿಯುತ್ತೆ, ಹಂಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಸ್ಟವ್. ನೋಡಿ ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ. 1 ಸ್ವಲ್ಪ 1-2 ನಿಮಿಷ ಈ ತರ ಲಿಡ್ ಕ್ಲೋಸ್ ಮಾಡ್ಕೊಂಡು ಕುದಿಯಾಕ್ ಬಿಡೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಮಸಾಲೆ ಎಲ್ಲ ಹಾಕೊಳ್ಳೋಣ. ನೋಡಿ ಗರಂ ಮಸಾಲ ಹಾಕೊಳ್ಳೋಣ. ಮತ್ತೆ ನಾವು ಆವಾಗಲೇ ಹಸಿಮೆಣಸಿನಕಾಯಿ ಹಾಕಿದೀವಲ್ಲ, ಇವಾಗ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. 1 ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಮತ್ತೆ ಜೀರಾ ಪೌಡರ್ 1 ಅರ್ಧ ಸ್ಪೂನು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು. ನೋಡಿ ಯಾವಾಗ್ಲೂ ಬೇಳೆ, ನುಗ್ಗೆಕಾಯಿ ಸಾಂಬಾರು ಇದನ್ನೆಲ್ಲ ತಿಂದು ಬೇಜಾರಾದ್ರೆ ನೋಡಿ ಈ ತರ ಗ್ರೇವಿ ಮಾಡ್ಕೊಂಡು ತಿನ್ಬೋದು. ಇದು ನೋಡಿ ಚಪಾತಿ, ರೊಟ್ಟಿ ನೀವು ಯಾವ್ದಕ್ ಬೇಕಾದ್ರೂ ಹಾಕೋಬಹುದು. ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಮಸಾಲ ಎಲ್ಲ 1-2 ನಿಮಿಷ ಚೆನ್ನಾಗಿ ಕುದಿಯಾಕ್ ಬಿಡೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಎಲ್ಲಾನು. ಈಗ ನುಗ್ಗೆಕಾಯಿ ಎಲ್ಲ ತೊಳೆದು ಇಟ್ಕೊಂಡಿದೀವಲ್ಲ, ಇದನ್ನ ಇದಕ್ಕೆ ಹಾಕೊಂಡು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ ನೀವು ನುಗ್ಗೆಕಾಯಿ ಈ ತರ ಬೇಯಿಸಿಲ್ಲ ಅಂದ್ರೂ ಇನ್ನು ನುಣ್ಣಕ್ ಬೇಕು ಅಂದ್ರೆ ಬೇರೆ 1 ಪಾತ್ರೆಯಲ್ಲಿ 1 ಸ್ವಲ್ಪ ಅರಿಶಿನ, ಒಂಚೂರು ಉಪ್ಪು, ನುಗ್ಗೆಕಾಯಿ ಹಾಕಿ ಬೇಯಿಸಿ ಆಮೇಲೆ ಇದಕ್ಕೆ ಹಾಕೋಬಹುದು. ನಾನ್ ನೋಡಿ ಈ ತರ ಗ್ರೇವಿಲೇ ಬೇಯಿಸ್ಕೊಂತ ಇದ್ದೀನಿ. ಲಿಡ್ ಕ್ಲೋಸ್ ಮಾಡ್ಕೊಂಡು 10 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ 10 ನಿಮಿಷ ಸ್ಟೀಮ್ ಅಲ್ಲಿ ಬೇಯಿಸ್ಕೊಂಡಿದ್ದೆ. ನೋಡಿ ನೀಟಾಗಿ ಎಲ್ಲ ಮಸಾಲೆ ಒಳಗಡೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ನೋಡಿ ಚೆನ್ನಾಗಿ ಗ್ರೇವಿ ಎಲ್ಲ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದ್ರೊಳಗಡೆ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ತೆಳ್ಳಗ್ ಬೇಕು ಅಂದ್ರೆ ತೆಳ್ಳಗೂ ಮಾಡ್ಕೋಬಹುದು. ಚಪಾತಿ, ರೊಟ್ಟಿಗೆ ಅಂತಂದ್ರೆ ಈ ತರ ಗಟ್ಟಿಯಾಗಿರ್ಬೇಕು. ರೈಸ್ಗೆಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ತೆಳ್ಳಗ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ 1 ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ 1 ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ.
ಇದು ನೋಡಿ ನುಗ್ಗೆಕಾಯಿ ಬದಲು ಬೇಕಾದ್ರೆ ನೀವು ಆಲೂಗಡ್ಡೆ ಬೇರೆ ತರಕಾರಿ ಎಲ್ಲಾನು ಈ ತರ ಹಾಕೊಂಡು ಮಸಾಲೆ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಸೇಮ್ ಇದೇ ಮಸಾಲೆಗೆನೆ ಬೇರೆ ತರಕಾರಿ ಹಾಕೊಳ್ಳಿ. ನೋಡಿ ಬಿಸಿ ಬಿಸಿ ನುಗ್ಗೆಕಾಯಿ ಮಸಾಲಾ ಕರಿ ರೆಡಿ ಆಗಿದೆ.